ನಿಜವಾಗ್ಲೂ ಒಂದು ಲ್ಯಾಪ್ಟಾಪ್ ಪವರ್ಫುಲ್ ಆಗಿ ಪೋರ್ಟೇಬಲ್ ಆಗಿ ಅಂಡ್ ಕ್ರಿಯೇಟರ್ ಫ್ರೆಂಡ್ಲಿ ಆಗಿರುತ್ತೆ ಅಂತ ಕೇಳಿದ್ರೆ ಇದೇ 2026 ಎಡಿಷನ್ ಏಸುಸ್ ಟಫ್ ಗೇಮಿಂಗ್ A14. ಇದರಲ್ಲಿ ತುಂಬಾ ವಿಷಯನ ಬದಲಾಯಿಸಿದ್ದಾರೆ. ಹಾಯ್, ನಾನ್ ನಿಮ್ಮ ಶುಭಂ. ವೆಲ್ಕಮ್ ಟು ದ ನ್ಯೂ ಏಸುಸ್ ಸ್ಪಾಟ್ಲೈಟ್ ವಿಡಿಯೋ. ಇವತ್ತು ನಾವು ಯಾವ್ದ್ರ ಬಗ್ಗೆ ನೋಡಕ್ ಹೋಗ್ತಾ ಇದೀವಿ ಅಂದ್ರೆ ದ ನ್ಯೂ ಟಫ್ ಗೇಮಿಂಗ್ A14 ಬಗ್ಗೆನೆ. ಈ ಹೊಸ 2026 ವರ್ಷನ್ ನೋಡಕ್ಕೆ ಮುಂಚೆ ಇರೋ ತರ ಅದೇ ರೀತಿ ಸ್ಲಿಮ್ ಆಗಿ 14 ಇಂಚ್ ಸೈಜ್ ಅಲ್ಲಿ ಬಂದಿದೆ. ಇದರ ಮೆಟಾಲಿಕ್ ಡಿಸೈನಿಂಗ್ ನೋಡಕ್ಕೆ ತುಂಬಾ ಪ್ರೀಮಿಯಂ ಡಿಸೈನ್ ಅಲ್ಲಿ ಇದೆ. ಈ ಲ್ಯಾಪ್ಟಾಪ್ ವೇಟ್ ನೋಡಕ್ಕೆ ಎಷ್ಟಿರ್ಬೋದು ಅಂದ್ರೆ ಜಸ್ಟ್ 1.48 kg ಮಾತ್ರ, ಮತ್ತಿದ್ರ ಥಿಕ್ನೆಸ್ 1.69 ಸೆಂಟಿಮೀಟರ್ ಮಾತ್ರ. ಟಫ್ ಅಂದ್ರೇನೆ ಬೇರೆ ಲೆವೆಲ್. ಇದರ ಮಿಲಿಟರಿ ಸ್ಟ್ಯಾಂಡರ್ಡ್ 810H ಟೆಸ್ಟ್ ಎಲ್ಲಾನು ಪಾಸ್ ಮಾಡಿದೆ. ಇದು ಕೆಳಗ್ ಬಿದ್ರೂ, ವೈಬ್ರೇಟ್ ಆದ್ರೂ, ಹ್ಯುಮಿಡಿಟಿ ಆದ್ರೂ ಮತ್ತು ಎಕ್ಸ್ಟ್ರೀಮ್ ಟೆಂಪರೇಚರ್ ಅನ್ನು ತಡೆಯುತ್ತೆ. ಆದ್ರೆ ಇದರಲ್ಲಿ ಸೂಪರ್ ಆಗಿರುವಂತ ಒಂದು ಅಪ್ಡೇಟ್ ಇದೆ. ಅದು ಏನಂತ ನೋಡೋಣ. ದ ನ್ಯೂ A14 AMD Ryzen AI Max Plus 392 ಪ್ರೊಸೆಸರ್ ಇದರಲ್ಲಿದೆ. ಇದು ತುಂಬಾ ಪವರ್ಫುಲ್ ಆಗಿರುವಂತ CPU. ಇದರ ಜೊತೆಗೆ Radeon 8060S ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಕೂಡ ಬರುತ್ತೆ. ಇದರ ಹೊಸ ಚಿಪ್ ಡಿಸೈನ್ ಇಂದ ಒಂದು ದೊಡ್ಡ ಗ್ರಾಫಿಕ್ಸ್ ಕಾರ್ಡ್ ಕೊಡುವಂತ ಪರ್ಫಾರ್ಮೆನ್ಸ್ ಅನ್ನು ಇದು ಲೋ ಪವರ್ ಅಲ್ಲಿ ಕೊಡುತ್ತೆ. ಹಾಗಾಗಿ ಟಫ್ A14 ಬೇಗ ಬಿಸಿ ಆಗಲ್ಲ. ಇದರ ಬ್ಯಾಟರಿ ಲೈಫ್ ಕೂಡ ನಿಮಗೆ ತುಂಬಾ ವರ್ಷ ಬರುತ್ತೆ. ಇದರಲ್ಲಿ 50 ಟಾಪ್ಸ್ NPU ಇದೆ. ಅದು ಮಾತ್ರ ಅಲ್ಲದೆ ಲೇಟೆಸ್ಟ್ Co-Pilot ಪ್ಲಸ್ PC, ಅದು AI ಫೀಚರ್ಸ್ ಜೊತೆಗೆ ಲೈಕ್ Co-Creator, ಜನರೇಟಿವ್ ಎರೇಸ್ ಅಂಡ್ ರೀಕಾಲ್. ಇದರ ಕಟ್ಟಿಂಗ್ ಎಡ್ಜ್ ಪ್ರೊಸೆಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇದರಲ್ಲಿ ಫಾಸ್ಟ್ ಆದ ರ್ಯಾಮ್ ಇರೋದ್ರಿಂದ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಕೂಡ ಜಾಯಿನ್ ಮಾಡಲಾಗಿದೆ. ಈ ಟಫ್ A14 ಅಲ್ಲಿ ಅಲ್ಟ್ರಾ ಫಾಸ್ಟ್ 32GB LPDDR5X ರ್ಯಾಮ್ ಕೂಡ ಇದೆ. ಇದು ನಿಮ್ಮ ದಿನನಿತ್ಯ ವರ್ಕ್ಗೂ ಸರಿ, ಹೆವಿ ಆಗಿರುವಂತ ಟಾಸ್ಕ್ಗೂ ಸರಿ, ಆರ್ ಗೇಮಿಂಗ್ ಕೂಡ ಕಂಫರ್ಟ್ ಆಗಿರುತ್ತೆ. ಅಂಡ್ ಇದರಲ್ಲಿ ರ್ಯಾಮ್ ಮತ್ತು ವಿರ್ಯಾಮ್ ಮಧ್ಯದಲ್ಲಿ ಮೆಮೊರಿನ ಈಸಿಯಾಗಿ ಸೆಟ್ ಮಾಡ್ಕೋಬಹುದು. ಇದು ಗೇಮ್ ಟೆಕ್ಸ್ಚರ್ ನ ಬೂಸ್ಟ್ ಮಾಡುತ್ತೆ. ಬೇರೆ ಕ್ರಿಯೇಟಿವ್ ಆಪ್ಸ್ ನ ಯೂಸ್ ಮಾಡಬೇಕಾದ್ರೆ ಸ್ಮೂತ್ನೆಸ್ಗೋಸ್ಕರ ಈ ಯೂನಿಫೈಡ್ ಕ್ವಾಡ್ ಚಾನಲ್ ಮೆಮೊರಿ ತುಂಬಾ ಯೂಸ್ ಆಗುತ್ತೆ. ಜೊತೆಗೆ ಗೇಮ್ಸ್, ಮೀಡಿಯಾ ಫೈಲ್ಸ್ ಮತ್ತು ಪ್ರಾಜೆಕ್ಟ್ ಅನ್ನು ಸ್ಟೋರ್ ಮಾಡ್ಕೋಬಹುದು. ಇದರಲ್ಲಿ 1TB PCIe Gen 4 NVMe SSD ಕೂಡ ಇದೆ. ಅವರು ಇದರಲ್ಲಿ ನಮಗೆ ಏನು ಆಫರ್ ಮಾಡ್ತಾ ಇದ್ದಾರೆ ಅಂದ್ರೆ ಡ್ಯುಯಲ್ M.2 NVMe ಸ್ಲಾಟ್ಸ್. ಇದರಿಂದ ಕ್ರಿಯೇಟರ್ಸ್ಗೆ, ಗೇಮರ್ಸ್ಗೆ ಬೇಕಾಗುವಾಗ ಈ ಸ್ಟೋರೇಜ್ ನ ಅಪ್ಡೇಟ್ ಮಾಡ್ಕೋಬಹುದು. ಹಾಗೆ ನಾವು ಮಾಡುವಂತ ವರ್ಕ್ಸ್, ಗೇಮ್ಸ್ ಮತ್ತು ಕ್ರಿಯೇಷನ್ಸ್ ಎಲ್ಲಾನು ಈ ಸ್ಟನ್ನಿಂಗ್ 14 ಇಂಚ್ ಸ್ಕ್ರೀನ್ ಅಲ್ಲಿ ಮಾತ್ರ. ಇದರಲ್ಲಿ ಕ್ರಿಸ್ಪ್ ಡೀಟೇಲ್ಸ್ ಮತ್ತು ಅಲ್ಟ್ರಾ ಸ್ಮೂತ್ ಮೋಷನ್ ಕೂಡ ಸಿಗುತ್ತೆ. ಇದರಲ್ಲಿ 2.5K 165Hz ರಿಫ್ರೆಶ್ ರೇಟ್ ಕೂಡ ಇದೆ. ಓವರ್ ಆಲ್ ಆಗಿ ಇದರಲ್ಲಿ ಏನಿದೆ ಅಂದ್ರೆ ವಿಜುವಲ್ಸ್ ಮತ್ತು ಸ್ಮೂತ್ ಮೋಷನ್, ಎಡಿಟಿಂಗ್ ಮಾಡೋಕೆ, ಗೇಮಿಂಗ್ ಮತ್ತು ಬಿಂಜ್ ವಾಚಿಂಗ್. ಈ ಮಿಷನ್ ಅನ್ನು ಕ್ರಿಯೇಟರ್ಸ್ ಮತ್ತು ಗೇಮರ್ಸ್ಗೋಸ್ಕರ ತಯಾರು ಮಾಡಿರೋದ್ರಿಂದ ಕೂಲಿಂಗ್ ಅನ್ನು ಯಾವ ರೀತಿ ಹ್ಯಾಂಡಲ್ ಮಾಡುತ್ತಂದ್ರೆ, ನೀವು ಗೇಮಿಂಗ್ ಮತ್ತು ಕಂಟೆಂಟ್ ಕ್ರಿಯೇಟ್ ನ ಮಾಡೋದಿದ್ರು ಈ ಟಫ್ A14 ಅಲ್ಲಿ ಇರುವಂತ ರೀ-ಇಂಜಿನಿಯರ್ಡ್ ಕೂಲಿಂಗ್ ಸಿಸ್ಟಮ್ ಪರ್ಫಾರ್ಮೆನ್ಸ್ ಅನ್ನು ಸ್ಟ್ರಾಂಗ್ ಆಗಿ ಮೇಂಟೈನ್ ಮಾಡುತ್ತೆ. ಅದೇ ಟೈಮ್ ಅಲ್ಲಿ ಸರ್ಫೇಸ್ ಟೆಂಪರೇಚರ್ ಕೂಡ ಮಿತವಾಗಿರುತ್ತೆ. ಈ ಹೋಲ್ ಹೋಸ್ಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲ್ಲ ಪಾಸಿಬಲ್ ಆಗಿರುತ್ತೆ. ಲಾರ್ಜ್ ರೇರ್ ಎಕ್ಸಾಸ್ಟ್ ವೆಂಟ್, ಡ್ಯುಯಲ್ ಫ್ಯಾನ್ಸ್ ಅನ್ನು ಅಪ್ಗ್ರೇಡ್ ಮಾಡೋದಲ್ಲದೆ ಡಸ್ಟ್ ಫಿಲ್ಟರ್ಸ್, ಕೀಬೋರ್ಡ್ ಆರಂಟೆಕ್ ಮತ್ತು ತುಂಬಾ ಜಾಸ್ತಿ ಆದ ಕೂಲರ್ ಆಪರೇಷನ್ ಅನ್ನು ಮತ್ತು ಹೆವಿ ಸಸ್ಟೈನ್ ಅನ್ನು ಕೂಡ ಲೋಡ್ ಮಾಡುತ್ತೆ. ಇವಾಗ ಪೋರ್ಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ ನಿಮಗೆ ಫ್ಯೂಚರ್ ರೆಡಿ USB 4 Type-C ಪೋರ್ಟ್, ಡಿಸ್ಪ್ಲೇ ಪೋರ್ಟ್ ಮತ್ತು ಪವರ್ ಡೆಲಿವರಿ ಜೊತೆಗೆ Type-C ಚಾರ್ಜಿಂಗ್ ಸಪೋರ್ಟ್ ಮತ್ತು ಫುಲ್ ಸೈಜ್ ಅಲ್ಲಿ HDMI 2.1 ಪೋರ್ಟ್, ಡ್ಯುಯಲ್ USB-A ಪೋರ್ಟ್ ಕೂಡ ಇದೆ ಅಂಡ್ ಮೈಕ್ರೋ SD UHS 2 ಕಾರ್ಡ್ ರೀಡರ್ ಕೂಡ ಇದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 73 ವಾಟ್ ಅವರ್ ಬ್ಯಾಟರಿ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಬಹುದು. ಇದರಲ್ಲಿ ಇರುವಂತಹ ಫಾಸ್ಟ್ ಚಾರ್ಜಿಂಗ್ 0 to 70% ಅನ್ನು ಜಸ್ಟ್ 30 ಮಿನಿಟ್ಸ್ ಅಲ್ಲಿ ಚಾರ್ಜ್ ಮಾಡುತ್ತೆ. ಜೊತೆಗೆ 1080p ಫುಲ್ HD IR ಕ್ಯಾಮೆರಾ ಇದರಲ್ಲಿರುವಂತಹ ವಿಂಡೋಸ್ ಅಲೋನ ಲಾಗಿನ್ ಮತ್ತು ಸೆಕ್ಯೂರ್ ಗೆ ಸಹಾಯ ಮಾಡುತ್ತೆ. ಅಂಡ್ ಇದೇ ದ ನ್ಯೂ ಟಫ್ ಗೇಮಿಂಗ್ A14 ಗೆ. ಇದರ ಪೋರ್ಟೇಬಲ್ ಪವರ್ ಗೇಮರ್ಸ್ ಮತ್ತು ಕ್ರಿಯೇಟರ್ಸ್ ಗೆ ತುಂಬಾ ಸಹಾಯ ಮಾಡುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.